ಹಾಯ್ ಎವ್ರಿವನ್. ಇದ್ರಲ್ಲಿ ನೋಡ್ರಿ GPSTR GK ಸೆಕ್ಷನ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಕ್ವಶನ್ ನೋಡ್ರಿ, ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು ಅಂತಂದ್ ಹೇಳಿ ಕೇಳಿದಾರೆ. ಚಿದಂಬರ ರಹಸ್ಯ ಅನ್ನೋದೊಂದು ಕೃತಿ, ಇದೊಂದು ಕಾದಂಬರಿ ಅಂತಂದ್ ಹೇಳ್ತೀವಿ. ಇದನ್ನ ಯಾರು ಬರೀತಾರ ಅಂತಂದ್ರೆ KP ಪೂರ್ಣಚಂದ್ರ ತೇಜಸ್ವಿ ಅವರು. ಯಾರು? KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೀತಾರ. ಇವರಿಗೆ 1987ರಲ್ಲಿ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಸಿಗತ್ತ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಂದ್ ಹೇಳ್ತೀವಿ. ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1987ರಲ್ಲಿ ಯಾರಿಗಂದ್ರ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ. ಅದೇ ರೀತಿಯಾಗಿ ನೋಡ್ರಿ, ಕುವೆಂಪು ಅವ್ರು ಬರ್ತಾರ. ಕುವೆಂಪು ಅವ್ರಿಗೆ ಏನಂತಂದ್ ಹೇಳಿದ್ರೆ ಇವ್ರಿಗೂ ಕೂಡ ಒಂದು ಪ್ರಶಸ್ತಿ ಸಿಗತ್ತ. ಮೇನ್ ಇಂಪಾರ್ಟೆಂಟ್ ಜ್ಞಾನಪೀಠ ಪ್ರಶಸ್ತಿ ಸಿಗತ್ತೆ. ಯಾವುದು? ಜ್ಞಾನಪೀಠ ಪ್ರಶಸ್ತಿ ಸಿಗತ್ತ. ಅದಾದ ನಂತರ ಇವ್ರದ್ದು ಫೇಮಸ್ ಕೃತಿ ಯಾವ್ದಂತಂದ್ ಹೇಳಿದ್ರ ಶ್ರೀ ರಾಮಾಯಣ ದರ್ಶನಂ. ಯಾವ್ದಂದ್ರ ಶ್ರೀ ರಾಮಾಯಣ ದರ್ಶನಂ. ಈ ಕೃತಿಯನ್ನ ನೀವು ನೆನ್ಪಿಟ್ಕೋಬೇಕು, ಶ್ರೀ ರಾಮಾಯಣ ದರ್ಶನಂ. ಆಮೇಲೆ ಇವ್ರಿಗೆ ಜ್ಞಾನಪೀಠ ಅವಾರ್ಡ್ ಸಿಗುತ್ತ. ಅದು ಯಾವಾಗ ಸಿಗುತ್ತ ಅನ್ನೋದನ್ನ ನನ್ನ ಕಮೆಂಟ್ ಅನ್ನ ನೀವು ಹಾಕ್ಬೇಕು, ಯಾವಾಗ ಸಿಗುತ್ತ ಅಂತಂದೇಳಿ. ಅದಾದ ನಂತರ ಲಂಕೇಶ್ ಅಂತಂದ್ ಹೇಳಿ ಇವರು ಲಂಕೇಶ್ ಪತ್ರಿಕೆಯ ಸ್ಥಾಪಕರಾಗಿದಾರ. ಇವ್ರದೊಂದು ಕೃತಿ ಬರುತ್ತ ಬಿರಿಯಾನಿ ಅಂತಂದೇಳಿ. ಇವ್ರದೊಂದು ಕೃತಿ ಇಂಪಾರ್ಟೆಂಟ್ ಯಾವ್ದಂದ್ರ ಬಿರಿಯಾನಿ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಗಿರೀಶ್ ಕಾರ್ನಾಡ್. ಇವರು ಕೂಡ ಏನಂದ್ರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೈತೆ ಇವರಿಗೆ. ಅದಾದ ನಂತರ ಇವ್ರದೊಂದು ಪ್ರಮುಖ ನಾಟಕ ಯಾವ್ದಂತಂದ್ ಹೇಳಿದ್ರೆ ತುಘಲಕ್ ಅಂತಂದ್ ಹೇಳ್ತೀವಿ. ಇವ್ರದ್ದು ಪ್ರಮುಖ ನಾಟಕ ಯಾವುದು? ತುಘಲಕ್. ಕ್ವಶನ್ಸ್ ಗಳನ್ನ ಕೇಳಿದಾರ. ಜ್ಞಾನಪೀಠ ಪ್ರಶಸ್ತಿ ಇವ್ರಿಗೂ ಕೂಡ ಯಾವ ವರ್ಷದಲ್ಲಿ ಮತ್ತೆ ಯಾವ ಕೃತಿಗೆ ಸಿಗುತ್ತೆ ಅನ್ನೋದನ್ನ ನೀವು ಕಮೆಂಟ್ ಹಾಕ್ಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದ ನೆಪೋಲಿಯನ್ ಅಂತಂದ್ ಹೇಳಿ ಯಾರನ್ನ ಕರೀತಾರ? ಭಾರತದ ನೆಪೋಲಿಯನ್ ಅಂತಂದ್ ಹೇಳಿ ಯಾರನ್ನ ಕರೀತಾರ ಅಂದ್ರ ಸಮುದ್ರ ಗುಪ್ತನನ್ನ ಕರೀತಾರ. ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಯಾರ್ಯಾರಂತ, ಅಶೋಕ ಅಂತಂದ್ ಹೇಳಿದ್ರೆ ಇವರು ಮೌರ್ಯ ಸಾಮ್ರಾಜ್ಯಕ್ಕೆ ಬರ್ತಾರ. ಬಿಂದುಸಾರನು ಬರಂಗಿಲ್ಲ, ಚಂದ್ರಗುಪ್ತ ಮೌರ್ಯನು ಬರಂಗಿಲ್ಲ, ಇವರೆಲ್ಲ ಬೇರೆ ಬೇರೆಯವರು. ಅದಾದ ನಂತರ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರಂತಂದ್ ಹೇಳಿದ್ರ ಶ್ರೀಗುಪ್ತ ಅಂತಂದ್ ಹೇಳ್ತೀವಿ, ಶ್ರೀಗುಪ್ತ. ಅದಾದ ನಂತರ ಇದರಲ್ಲಿ 1ನೇ ಚಂದ್ರಗುಪ್ತ ಇಂಪಾರ್ಟೆಂಟ್ ಆಗ್ತಾನ. ಅವರು ಗುಪ್ತ ಶಕೆಯನ್ನ ಸ್ಟಾರ್ಟ್ ಮಾಡ್ತಾರ ಕ್ರಿಸ್ತ ಶಕ 320ರಲ್ಲಿ. ಯಾವಾಗ ರಾಜ ಆಗ್ತಾನ ಆ ಟೈಮಲ್ಲಿ ಕ್ರಿಸ್ತ ಶಕ 320ರಲ್ಲಿ ಗುಪ್ತ ಶಕೆಯನ್ನ ಸ್ಟಾರ್ಟ್ ಮಾಡ್ತಾನ. ಆಮೇಲೆ ನೆಕ್ಸ್ಟ್ 2ನೇ ಚಂದ್ರಗುಪ್ತ ಇಂಪಾರ್ಟೆಂಟ್. ಅವ್ರನ್ನ ಬೇರೆ ಹೆಸರಿಂದ ಕರೀತಾರ, ವಿಕ್ರಮಾದಿತ್ಯ. ನೋಡ್ರಿ ಯಾವ್ದು ಹೆಸರಿಂದ ಕರೀತಾರ. ಆಮೇಲೆ ನೆಕ್ಸ್ಟ್ ನಾವೊಂದ್ ಹೇಳ್ತೇನೆ, ಏನಂತಂದ್ ಹೇಳಿದ್ರ ಅವ್ರನ್ನ ಶಕಾರಿ ಅಂತ ಕರೀತಾರ, ಯಾಕಂದ್ರೆ ಶಕರನ್ನ ಸೋಲಿಸಿರೋದ್ರಿಂದ. ಆಮೇಲೆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಅಂತಂದ್ ಹೇಳಿದ್ರೆ ನವರತ್ನರು ಇರ್ತಾರ. ಇದು ಗುಪ್ತರ ಕಾಲದ ಬಗ್ಗೆ ಆಯ್ತು. ಅದಾದ ನಂತರ ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಯಾರಂತಂದ್ರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಅಂತಂದ್ ಹೇಳ್ತೀವಿ. ಇವ್ರ ಕಾಲದಲ್ಲಿ ಒಂದ್ ಯುದ್ಧ ನಡೆಯುತ್ತ ಸೆಲ್ಯೂಕಸ್ ನಿಕೇಟರ್ ಜೊತೆಗೆ. ಅಲೆಕ್ಸಾಂಡರ್ನ ಸೇನಾನಿ ಸೆಲ್ಯೂಕಸ್ ನಿಕೇಟರ್ ಜೊತೆ ಒಂದು ಯುದ್ಧ ನಡೆಯುತ್ತ. ಪಾಯಿಂಟ್ಗಳು. ಅದಾದ ನಂತರ ನೆಕ್ಸ್ಟ್ ಇವ್ರ ಬಗ್ಗೆ ಹೇಳುವಂತ ಕೃತಿಗಳು ಯಾವ್ದಂತಂದ್ ಹೇಳಿದ್ರ ಮುದ್ರಾ ರಾಕ್ಷಸ ಅಂತಂದ್ ಹೇಳ್ತೀವಿ, ಅದು ಇಂಪಾರ್ಟೆಂಟ್ ಆಗಿರೋದು. ಆಮೇಲೆ ಇವ್ರ ಆಸ್ಥಾನಕ್ಕೆ ಒಬ್ಬನ್ ಬರ್ತಾನ, ಮೆಗಸ್ತನಿಸ್ ಅಂತಂದ್ ಹೇಳಿ. ಮೆಗಸ್ತನಿಸ್ ಅವರೊಂದು ಕೃತಿಯನ್ನ ಬರೀತಾರ, ಅದು ಇಂಡಿಕಾ ಗ್ರಂಥ ಅಂತಂದ್ ಹೇಳ್ತೀವಿ. ಯಾವುದು? ಇಂಡಿಕಾ ಗ್ರಂಥ. ಈ ಇಂಡಿಕಾ ಗ್ರಂಥ ಪಾಟಲಿಪುತ್ರ ನಗರದ ಆಡಳಿತದ ಬಗ್ಗೆ ಹೇಳುತ್ತೆ. ಅಲ್ಲಿ 30 ಜನ ಅಧಿಕಾರಿಗಳಿದ್ರು, 30 ವಾರ್ಡ್ಸ್ ಗಳಿದ್ವು ಅಂತಂದ್ ಹೇಳಿ. ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ ಬಿಂದುಸಾರ, ಚಂದ್ರಗುಪ್ತನ ಮಗ ಅಂತಂದ್ ಹೇಳ್ತೀವಿ. ಈ ಬಿಂದುಸಾರನ ಮಗ ಯಾರಂದ್ರ ಅಶೋಕ. ಈ ಬಿಂದುಸಾರನನ್ನ ನಾವು ಅಮಿತ್ರ ಘಾತ ಅಂತಂದ್ ಹೇಳಿ ಕರೀತಾರ. ಈ ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಅಶೋಕ ಅಂತಂದ್ ಹೇಳಿದ್ರೆ ದೇವನಾಂಪ್ರಿಯ ಅಶೋಕ ಕಳಿಂಗ ಯುದ್ಧವನ್ನ ಮಾಡ್ತಾನ, ಅದು ಇಂಪಾರ್ಟೆಂಟ್. ಕ್ರಿಸ್ತ ಪೂರ್ವ 261ರಲ್ಲಿ. ಅದು 13ನೇ ಬಂಡೆಗಲ್ಲು ಶಾಸನ ಹೇಳುತ್ತೆ. ಯಾವುದು? 13ನೇ ಬಂಡೆಗಲ್ಲು ಶಾಸನ ಏನ್ ಮಾಡತ್ತಂದ್ರ ಯಾರ ಬಗ್ಗೆ ಹೇಳತ್ತ? ಅಶೋಕನ ಬಗ್ಗೆ ಹೇಳತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 53ನೇದು BCCI ನ ವಿಸ್ತೃತ ರೂಪ ಏನು ಅಂತಂದೇಳಿ. BCCI ನ ವಿಸ್ತೃತ ರೂಪ ಏನಂದ್ರ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತಂದೇಳಿ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ, BCCI ಅಂತಂದ್ ಹೇಳ್ತೀವಿ. ಇದು ಯಾವಾಗ ಸ್ಥಾಪನೆ ಆಗತ್ತಂದ್ರ 1928ರಲ್ಲಿ ಸ್ಥಾಪನೆ ಆಗತ್ತ. ಯಾವಾಗ ಸ್ಥಾಪನೆ ಆಗತ್ತ? 1928ರಲ್ಲಿ ಸ್ಥಾಪನೆ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸ್ಥಳ ಯಾವ್ದಂತಂದ್ ಹೇಳಿ. ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಸ್ಥಳ ಇರೋದು ಎಲ್ಲಿ ಅಂತಂದ್ ಹೇಳಿದ್ರ ಲಂಡನ್ ಒಳಗಡೆ ಐತೆ. ಯಾಕಂದ್ರೆ ಅದು ತುಂಬಾ ಫೇಮಸ್, ಲಾರ್ಡ್ ಕ್ರಿಕೆಟ್ ಅಂತಂದ್ ಹೇಳಿ. ಕ್ರಿಕೆಟ್ ನ ತವರು ಅಂತ ಕರಿತೀವಿ, ಹೋಮ್ ಆಫ್ ಕ್ರಿಕೆಟ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಿಡ್ನಿ. ಸಿಡ್ನಿ ಎಲ್ಲಿ ಬರುತ್ತಂದ್ರ ಆಸ್ಟ್ರೇಲಿಯಾದೊಳಗಡೆ ಬರುತ್ತೆ, ಇಲ್ಲಿ ಆಸ್ಟ್ರೇಲಿಯಾದೊಳಗಡೆ. ಅದಾದ ನಂತರ ಅಲ್ಲಿ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಐತೆ. ಆಮೇಲೆ ಮ್ಯಾಂಚೆಸ್ಟರ್ ಇದು ಇಂಗ್ಲೆಂಡ್ ಒಳಗಡೆ ಬರುತ್ತ, ನೆನ್ಪಿಟ್ಕೊಳ್ರಿ. ಆಮೇಲೆ ದೆಹಲಿ ನಮ್ದು ಇಂಡಿಯಾದ ಭಾರತದ ರಾಜಧಾನಿ. ಇಲ್ಲಿ ಯಾವ್ದೈತಂದ್ರ ಅರುಣ್ ಜೇಟ್ಲಿ ಕ್ರೀಡಾಂಗಣ.
ಯಾವ ಕ್ರೀಡಾಂಗಣ ಐತಿ? ಅರುಣ್ ಜೇಟ್ಲಿ ಕ್ರೀಡಾಂಗಣ, ಅಥವಾ ಇನ್ನೊಂದ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರ ಫಿರೋಜ್ ಶಾ ಕೋಟ್ಲಾ ಅಂತಂದ್ ಹೇಳ್ತೀವಿ. ಹಳೆ ಹೆಸರು ಅದು ಫಿರೋಜ್ ಶಾ ಕೋಟ್ಲಾ. ಇವಾಗ ಅದನ್ನ ನಾವು ಅರುಣ್ ಜೇಟ್ಲಿ ಕ್ರೀಡಾಂಗಣ ಅಂತಂದ್ ಹೇಳಿ. ಅದಾದ ನಂತರ ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಅಂತಂದ್ ಹೇಳಿ ಯಾವಾಗ ಆಚರಣೆ ಮಾಡ್ತಾರ ಅಂತಂದ್ ಹೇಳಿ. ಯಾವಾಗ ಅಂದ್ರ 28 ಫೆಬ್ರವರಿ, 28ನೇ ತಾರೀಕು ಫೆಬ್ರವರಿ ಏನಂದ್ರ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತಾರ. ಯಾಕಂದ್ರ 1928 ಫೆಬ್ರವರಿ 28ನೇ ತಾರೀಕ ಸರ್ ಸಿ ವಿ ರಾಮನ್ ಅವರು ರಾಮನ್ ಇಫೆಕ್ಟ್ ಅಂದ್ರೆ ಬೆಳಕಿನ ಪರಿಣಾಮದ ಬಗ್ಗೆ ವರ್ಕ್ ಅನ್ನ ಮಾಡಿರ್ತಾರ. ಅವ್ರಿಗೆ ನೊಬೆಲ್ ಪ್ರೈಸ್ ಸಿಗತ್ತ. ಆ ವರ್ಕಿಗೆ ಏನಂದ್ರ ನೊಬೆಲ್ ಪ್ರೈಸ್ ಸಿಗತ್ತ. ಆ ರೀಸನ್ಗೋಸ್ಕರ ಫೆಬ್ರವರಿ 28ನ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಕ್ಲಿಯರ್ ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೈರಸ್ ಗಳ ಬಗೆಗಿನ ಅಧ್ಯಯನದ ಶಾಖೆನ ಏನ್ ಮಾಡ್ತೀವಿ? ವೈರಸ್ ಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವು ಏನಂತ ಕರಿತೀವಿ? ವೈರಾಲಜಿ ಅಂತಂದ್ ಕರಿತೀವಿ. ಏನಂತ ಕರಿತೀವಿ ಅಂದ್ರ ವೈರಾಲಜಿ ಅಂತಂದ್ ಹೇಳ್ತೀವಿ. ಸ್ಪೆಲ್ಲಿಂಗ್ ಅನ್ನು ಕೂಡ ನೆನ್ಪಿಟ್ಕೊಡ್ರಿ, ವೈರಾಲಜಿ ಅಂತಂದ್ ಹೇಳಿ. ಅಂದ್ರ ವೈರಸ್ ಗಳ ಬಗ್ಗೆ ಅಧ್ಯಯನ ಮಾಡೋದು. ಆಮೇಲೆ ಯೂರೋಲಜಿ ಅಂತಂದ್ ಹೇಳಿದ್ರೆ ಮೂತ್ರಪಿಂಡಗಳ ಬಗ್ಗೆ, ಮೂತ್ರಪಿಂಡ ಅಂದ್ರೆ ಕಿಡ್ನಿ ಬಗ್ಗೆ ಅಧ್ಯಯನ ಮಾಡೋದು, ಕಿಡ್ನಿ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವು ಯೂರೋಲಜಿ ಅಂತಂದ್ ಹೇಳ್ತೀವಿ. ನ್ಯೂರೋಲಜಿ ಅಂತಂದ್ ಹೇಳಿದ್ರ ನರಮಂಡಲದ ಬಗ್ಗೆ, ನರಮಂಡಲದ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದು. ನೆಕ್ಸ್ಟ್ ಪ್ಯಾಥಾಲಜಿ ಅಂತಂದ್ ಹೇಳಿದ್ರ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಪ್ಯಾಥಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಕನ್ನಡದ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ ಯಾರು? ಬೆಟ್ಟದ ಹೂ ಚೆನ್ನಾಗೈತೆ ನೋಡ್ರಿ, ಪುನೀತ್ ರಾಜ್ಕುಮಾರ್ ಅವ್ರು. ಯಾರಂತಂದ್ರೆ ಬೆಟ್ಟದ ಹೂ ಪುನೀತ್ ರಾಜ್ಕುಮಾರ್ ಅಲ್ಲ, ಮಂಜುನಾಥ್. ಬಾಲನಟ ಕೇಳಿದಾರ, ಸೊ ಆಕ್ಚುಲಿ ನೆನ್ಪಿಟ್ಕೊಳ್ರಿ, ಬಾಲನಟ. ಇಲ್ಲಿ ಆನ್ಸರ್ ಯಾವ್ದಂತಂದ್ ಹೇಳಿದ್ರೆ ಮಂಜುನಾಥ್ ಅಂತಂದ್ ಹೇಳಿ. ಅದಾದ ನಂತರ ಮಾಸ್ಟರ್ ಮಂಜುನಾಥ್ ಅಂತಂದ್ ಹೇಳ್ತಿಲ್ಲ ಅವ್ರು. ನೆಕ್ಸ್ಟ್ ಕೆನಡಾದ ರಾಜಧಾನಿ ಯಾವ್ದಂತಂದ್ ಹೇಳಿ. ಕೆನಡಾದ ರಾಜಧಾನಿ ಯಾವ್ದಂತಂದ್ ಹೇಳಿದ್ರೆ ಒಟಾವಾ ಅಂತಂದ್ ಹೇಳ್ತೀವಿ. ಕೆನಡಾ ದೇಶ ತುಂಬಾ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಇಲ್ಲಿ ಗ್ರೀನ್ಲ್ಯಾಂಡ್ ಅದು ಇದು ಬರುತ್ತೆ. ಸೊ ನಾವು ಈ ರೀತಿಯಾಗಿ ನಾವು ಡಯಾಗ್ರಾಮ್ ಅನ್ನ ತಗೊಂಡ್ವಿ ಅಂತಂದ್ ಹೇಳಿದ್ರ ಇದು ಈ ಕಡೆ ಇಲ್ಲಿ ಮೆಕ್ಸಿಕೋ ಬರ್ತಾವ, ಕೆಳಗಡೆ ಸೌತ್ ಅಮೆರಿಕಾ ಬರುತ್ತೆ. ಇಲ್ಲಿ ಮೇಲ್ಗಡೆ ಏನ್ ಬರುತ್ತಲ್ಲ, ಮೇಲ್ಗಡೆ ಇಷ್ಟು, ಇದು ಇದೇನಂತಂದ್ ಹೇಳಿದ್ರೆ ಕೆನಡಾ ದೇಶ ಅಂತಂದ್ ಹೇಳ್ತೀವಿ. ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಕೆಳಗಡೆ ಬರುತ್ತ ಮೆಕ್ಸಿಕೋ, ಇಲ್ಲಿ ಬರುತ್ತ ಮೆಕ್ಸಿಕೋ ಕೊಲ್ಲಿ ಅಂತಂದ್ ಹೇಳ್ತೀವಿ. ಈ ಕೆನಡಾ ದೇಶ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನ ಹೊಂದಿರುವಂತ ದೇಶ ಪ್ರಪಂಚದೊಳಗಡೆ. ಅದಾದ ನಂತರ ಇದರ ರಾಜಧಾನಿ ಒಟಾವಾ. ಆಮೇಲೆ ಪೇಪರ್, ಅತಿ ಹೆಚ್ಚು ಮರಗಳನ್ನ ಕಡ್ದ್ಬಿಟ್ಟು ಅತಿ ಹೆಚ್ಚು ಪೇಪರ್ ಪ್ರೊಡಕ್ಷನ್ ಎಲ್ಲಿ ಉಂಟಾಗತ್ತಂದ್ರ ಅದು ಕೂಡ ಕೆನಡಾದಲ್ಲೇ ಉಂಟಾಗತ್ತ. ಈ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಟೊರಾಂಟೊ ಅನ್ನೋ ಒಂದು ನಗರ ಬಂದೈತಿ ನೋಡ್ರಿ. ಇದು ಕೆನಡಾ ದೇಶದ ಒಂದು ಕೈಗಾರಿಕಾ ನಗರ ಅಂತಂದ್ ಹೇಳ್ತೀವಿ, ಟೊರಾಂಟೊ. ನೆಕ್ಸ್ಟ್ ಹ್ಯಾಮಿಲ್ಟನ್, ಇದು ಕೆನಡಾ ದೇಶದ ಇದೊಂದು ನಗರ. ಆಮೇಲೆ ಮಾಸ್ಕೋ, ರಷ್ಯಾ ದೇಶದ ರಾಜಧಾನಿ. ಯಾವ್ದಂದ್ರ ಮಾಸ್ಕೋ ಅಂತಂದ್ ಹೇಳ್ತೀವಿ. ಅಲ್ಲಿ ಒಂದು ನದಿ ಹರಿದೋಗಿತ್ತ, ಮಾಸ್ಕೋ ನದಿ ಅಂತಂದ್ ಹೇಳ್ತೀವಿ. ಅದ್ರ ಬಗ್ಗೆ ಅಷ್ಟೊಂದೇನು ಇಂಪಾರ್ಟೆಂಟ್ ಬೇಡ. ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಬಿಳಿ ಕಲರ್ ಯಾವ್ದಿರುತ್ತ? ಹಾಲಿರುತ್ತ, ಕರೆಕ್ಟ್ ಐತೆ. ನೆಕ್ಸ್ಟ್ ಹಸಿರು ಕ್ರಾಂತಿ, ಎಸ್, ಇದು ಕೃಷಿಗೆ ಸಂಬಂಧಪಟ್ಟಿದ್ದು. ನೀಲಿ ಕ್ರಾಂತಿ, ನೀಲಿ ಯಾವ್ದಕ್ ಅನ್ಸುತ್ತ? ಸಮುದ್ರದ ಜೀವಿಗಳೆಲ್ಲ ನೀಲಿ, ಸಮುದ್ರಕ್ಕೆ ಸಂಬಂಧಪಟ್ಟಿದ್ದು ನೀಲಿ ಕ್ರಾಂತಿ. ಕೆಂಪು ಕ್ರಾಂತಿ ಯಾವ್ದಕ್ ಅನ್ಸುತ್ತ? ಉಣ್ಣೆ ಬರಂಗಿಲ್ಲ ಅಲ್ಲಿ. ಸೊ ಏನ್ ಬರತ್ತೈತಿ ಅಂತಂದ್ ಹೇಳಿದ್ರ ಬೇರೆ ಬರುತ್ತೆ. ಟೊಮ್ಯಾಟೊ, ಕೆಂಪು ಕಲರ್ ಏನ್ ಕಾಣಿಸುತ್ತ? ಮಾಂಸ ಮತ್ತು ಟೊಮ್ಯಾಟೊ ಅಂತಂದ್ ಹೇಳ್ತೀವಿ. ಆಪ್ಷನ್ 4 ರಾಂಗ್. ಇಲ್ಲಿ ಮಾಂಸ ಮತ್ತು ಟೊಮ್ಯಾಟೊ ಬರುತ್ತೆ. ಸೊ ಉಳಿದದೆಲ್ಲ ಕರೆಕ್ಟ್. ನೋಡ್ರಿ, ಬಿಳಿ ಕ್ರಾಂತಿ ಅಂತಂದ್ ಹೇಳಿದ್ರೆ ಶ್ವೇತ ಕ್ರಾಂತಿ ಅಂತಾನು ಕೂಡ ಕರಿತೀವಿ. ಇದ್ರ ಫಾದರ್ ಯಾರಂತಂದ್ ಹೇಳಿದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್. ಅದಾದ ನಂತರ ಇದನ್ನ ನಾವು ಆಪರೇಷನ್ ಫ್ಲಡ್ ಅಂತಾನು ಕೂಡ ಕರಿತೀವಿ. ಆಪರೇಷನ್ ಫ್ಲಡ್ ಇದೇ ಟೈಮ್ ಅಲ್ಲಿ ಅಮೂಲ್ ಸ್ಟಾರ್ಟ್ ಆಗತ್ತಲ್ಲ, ಅಮೂಲ್ ಪ್ರಾಡಕ್ಟ್, ಹಾಲಿನ ಪ್ರಾಡಕ್ಟ್ ಅದು. ನೆಕ್ಸ್ಟ್ ಹಸಿರು ಕ್ರಾಂತಿ ಪಿತಾಮಹ ವರ್ಲ್ಡ್ ಅಲ್ಲಿ ಯಾರಂತಂದ್ ಹೇಳಿದ್ರ ನಾರ್ಮನ್ ಬೋರ್ಲಾಂಗ್ ಅಂತಂದ್ ಹೇಳ್ತೀವಿ. ನಮ್ ಇಂಡಿಯಾದಲ್ಲಿ ಯಾರಂತಂದ್ ಹೇಳಿದ್ರ ಸ್ವಾಮಿನಾಥನ್, MS ಸ್ವಾಮಿನಾಥನ್ ಅಂತಂದ್ ಹೇಳ್ತೀವಿ ನಮ್ಮ ಇಂಡಿಯಾದೊಳಗಡೆ. ಅದಾದ ನಂತರ ನೆಕ್ಸ್ಟ್ ನೀಲಿ ಕ್ರಾಂತಿ ಜಲಚರ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು. ಇಷ್ಟೇ ನೆನ್ಪಿಟ್ಕೊಳ್ರಿ, ತುಂಬಾ ಡೀಟೇಲ್ ಹೋಯ್ತಂದ್ರ ತೆಲಿಗ್ ಹೋಗಂಗಿಲ್ಲ. ನೆಕ್ಸ್ಟ್ ಬಿಟ್ಟು ಹೋದ ಸಂಖ್ಯೆಯನ್ನ ನಾವು ಹುಡುಕ್ಬೇಕು. ಎಸ್ ನೋಡ್ರಿ, ಇದನ್ನ ನಾವು ನೋಡಿದ ತಕ್ಷಣ ಇಲ್ಲಿ ನಾವು ಕಂಡು ಹಿಡಿಬೇಕು. ಇಲ್ಲಿ ನೋಡ್ರಿ, ಇವು ಎರಡನ್ನು ಗುಣಿಸ್ಬಿಡ್ರಿ. 5 4 20 ಆಯ್ತು, ಇಲ್ಲಿ ಬಂತು. ಇದನ್ನ ಎರಡನ್ನು ಕೂಡ್ಸ್ರಿ. ಫಸ್ಟ್ ಗುಣಿಸೋದು, ಆಮೇಲೆ ಕೂಡ್ಸೋದು. ಕರೆಕ್ಟ್ ಆಗಿರೋ ಆನ್ಸರ್ 5 4 9. ನೆಕ್ಸ್ಟ್ ನೋಡ್ರಿ, 3 8 24 ಬರ್ದ್ವಿ. 3 8 11. ನೆಕ್ಸ್ಟ್ 9 4 36 ಬರುತ್ತ. 9 4 13 ಕರೆಕ್ಟ್ ಐತೆ. ಅಂದ್ರೆ ನಮ್ದು ಆನ್ಸರ್ ಏನಾಗತ್ತ? 36 ಬರುತ್ತ.
ಆಮೇಲೆ ನೆಕ್ಸ್ಟ್ ನೋಡ್ರಿ ಎ ಈಕ್ವಲ್ ಟು 26 ಅಂತಂದೈತೆ, ಕ್ಯಾಟ್ ಈಕ್ವಲ್ ಟು 57 ಐತೆ. ಹಂಗಾದ್ರೆ SUN ಅಂದ್ರೆ ಏನು ಅಂತ ಕೇಳಿದಾರೆ. ನೋಡ್ರಿ ನಾವು ರಿವರ್ಸ್ ಅಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಂಡ್ವಿ ಅಂತಂದ್ ಹೇಳಿದ್ರ, ಈಗ ನೋಡ್ರಿ ಎ ದಿಂದ ನೆಕ್ಸ್ಟ್ ABCDE ಅಂತಂದ್ ಹೇಳಿ ಲಾಸ್ಟ್ ಏನಂತಂದ್ರೆ ಜೆಡ್ ಐತ್ಲಾ, ಜೆಡ್ ಗೆ 1 ಹಾಕೊಳ್ರಿ. ನೆಕ್ಸ್ಟ್ Y2 ಅಂತಂದ್ ಹೇಳಿ ಬಂದ್ರೆ ಎ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 26 ಆಗತ್ತ. ಈ ತರ ನಾವು ಹಾಕೊಂಡಾಗ ಇದು 25, ನೆಕ್ಸ್ಟ್ 23, 24, 22 ಈ ತರ. ನೆಕ್ಸ್ಟ್ ನಾವು CAT ಅನ್ನ ತಗೊಂಡ್ವಿ ಅಂತಂದ್ರೆ ಸಿ ವ್ಯಾಲ್ಯೂ ಎಷ್ಟಾಗತ್ತ 24 ಆಗತ್ತ. ಇದು 24, 25, 22, 23, 22. ಎ ವ್ಯಾಲ್ಯೂ ಎಷ್ಟು 26, ಟಿ ವ್ಯಾಲ್ಯೂ ಎಷ್ಟಾಗತ್ತೆ ಅಂತಂದ್ರೆ 7 ಆಗತ್ತೆ. ಕೂಡ್ಸ್ರಿ 24, 26, 50 ಆಯ್ತು, 57 ಆಗತ್ತೆ. ಇದನ್ನೆಲ್ಲ ಕೂಡ್ಸಿದ್ರ ನೆಕ್ಸ್ಟ್ ಅದೇ ತರ SUN ವ್ಯಾಲ್ಯೂ ಎಷ್ಟಾಗತ್ತ, ಎಸ್ ವ್ಯಾಲ್ಯೂ ಎಷ್ಟು ಅಂತಂದ್ ಹೇಳಿದ್ರ ಇಲ್ಲಿ 8 ಬರುತ್ತ, ಯು ವ್ಯಾಲ್ಯೂ 6 ಬರುತ್ತೆ, ಎನ್ ವ್ಯಾಲ್ಯೂ 13 ಬರುತ್ತೆ. ಕೂಡ್ಸಿದ್ರ 8 6 14 ಪ್ಲಸ್ 13 ಅಂತಂದ್ರೆ 27 ನಮ್ದು ಆನ್ಸರ್ ಬರುತ್ತೆ. ರಿವರ್ಸ್ ಆರ್ಡರ್ ಬರೆದು ನೀವು ಟ್ರೈ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಈ ಆಕೃತಿಯಲ್ಲಿ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದಾರೆ. ಒಟ್ಟು ತ್ರಿಭುಜಗಳ ಸಂಖ್ಯೆ ಟೋಟಲ್ ಆಗಿ ಎಷ್ಟು ಇದಾವ ಅಂತಂದ್ ಹೇಳಿದ್ರೆ 10 ಇದಾವ. ನಾವು ಇದನ್ನ ಹೆಂಗ್ ಕಂಡು ಹಿಡಿಬೇಕಂತಂದ್ ಹೇಳಿದ್ರೆ ಒಂದು ಫಾರ್ಮುಲಾ ಹೇಳ್ತೀನಿ ನೋಡ್ರಿ, n×n+1 ಡಿವೈಡೆಡ್ ಬೈ 2 ಅಂತಂತ ಹೇಳ್ತೀವಿ. ಹಿಂಗಂತಂದ್ ಹೇಳಿದ್ರೆ ಇಲ್ಲಿ n ಅಂತಂದ್ ಹೇಳಿದ್ರೆ ಕೆಳಗಡೆ ಎಷ್ಟು ಬೇಸ್ ಗಳಿದಾವ ಅಂತಂದ್ ಹೇಳಿ ನೆನ್ಪಿಡ್ಬೇಕು. ಇದು 1 ಬೇಸು, ಇದು 2, ಅದಾದ ನಂತರ ಇದು 3, 4, ಎಷ್ಟು ವಿಭಾಗಗಳಿದಾವ ಟೋಟಲ್ 4 ಇದಾವ. 4 n ಈಕ್ವಲ್ ಟು ಎಷ್ಟು ಅಂತಂದ್ ಹೇಳಿದ್ರೆ 4 ಆಯ್ತು. 4 ಪ್ಲಸ್ 1 ಡಿವೈಡೆಡ್ ಬೈ 2, 2 ನೋಡ್ರಿ ಏನ್ ಉಳಿತು, 2 × 5 ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 10 ಬರುತ್ತೆ. 10 ತ್ರಿಭುಜಗಳು n×n+1 ಅಂತ ನೋಡ್ಕೊಡ್ರಿ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಎಷ್ಟು ಬೇಸ್ ನಲ್ಲಿ ಎಷ್ಟು ಭಾಗಗಳಿದಾವ ಅಂತಂದ್ ಹೇಳಿ. 1 ಭಾಗ ಬೇಸ್ ಒಳಗಡೆ, 2ನೇ ಭಾಗ, 3ನೇ ಭಾಗ, 4ನೇ ಭಾಗ ಅಂತಂದ್ ಹೇಳಿ. ಅದಾದ ನಂತರ ಕೊಟ್ಟಿರೋ ಪದಗಳಿಗೆ ಸೂಕ್ತವಾಗಿರೋ ವೆನ್ ನಕ್ಷೆ ಒಂದು ಇದನ್ನ ಏನಂತಂದ್ ಹೇಳಿದ್ರೆ ಒಂದು ರಿಲೇಶನ್ ಅನ್ನ ನಾವು ನೋಡ್ಕೋಬೇಕು. ಇವಾಗ ರಿಲೇಶನ್ ಅನ್ನ ನೋಡ್ಕೊಂಡ್ರೆ ಏನ್ ಬರುತ್ತಾ ಆನ್ಸರು, ನಾವು ನೋಡ್ರಿ, ನವಿಲುಗಳು, ಪಕ್ಷಿಗಳು ಮತ್ತು ಒಂಟೆಗಳು. ಒಂಟೆ ಅನ್ನೋದೊಂದೇನು ಸರಿ ಎನಿಮಲ್ ರೀ. ಒಂಟೆ ಅನ್ನೋದೊಂದ್ ಏನಂತಂದ್ ಹೇಳಿದ್ರೆ ಇದು ಎನಿಮಲ್, ಒಂಟೆ ಅಂತಂದ್ ಹೇಳಿ ಬರ್ಕೊಡ್ರಿ, ಇದು ಸಪರೇಟ್. ನೆಕ್ಸ್ಟ್ ಪಕ್ಷಿಗಳು ಅನ್ನೋದೇನು ಸರ್, ಪಕ್ಷಿಗಳಂತಂದ್ ಹೇಳಿದ್ರೆ ಅವು ಒಂಥರ ಈಗ ಹೆಂಗೆ ಎನಿಮಲ್ಸ್ ಗಳದಾವಲ್ರಿ ಹಂಗ ಪಕ್ಷಿಗಳದಂತ, ಅವು ಎರಡು ಸಂಬಂಧ ಇಲ್ರಿ, ಅದಕ್ಕೆ ಸಪರೇಟ್ ಆಗಿ ಬರ್ಕೊಂಡೆ. ಆಮೇಲೆ ನವಿಲುಗಳೇನ್ರಿ ಸರ್, ಪಕ್ಷಿಗಳಲ್ಲಿ ಒಂದು ವಿಧ ರೀ. ಅಂದ್ರೆ ಪಕ್ಷಿಗಳಲ್ಲಿ ಒಂದು ವಿಧ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಇವೆಲ್ಲಾ ಪಕ್ಷಿಗಳು, ಅದರಲ್ಲಿ ನವಿಲುಗಳು ಒಂದೇನಂತಂದ್ ಹೇಳಿದ್ರೆ ಪಕ್ಷಿಗಳು, ಇದು ನವಿಲುಗಳು, ಇದೆಲ್ಲಾ ಪಕ್ಷಿಗಳು. ಈ ತರ ಒಂಟೆಗಳು ಸಪರೇಟ್. ಈ ತರ ಒಂದು ಡಯಾಗ್ರಾಮ್ ಬರುತ್ತೆ, ಅದು ಆಪ್ಷನ್ 2 ಅಲ್ಲಿ ಬರುತ್ತೆ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಲ್ಲಿ ಮೊದಲೆರಡು ಸಂಖ್ಯೆಗಳ ಸಂಬಂಧಪಟ್ಟಂಗ್ ಬಿಟ್ಟು ಹೋದ ಸಂಖ್ಯೆಯನ್ನು ನೋಡ್ಕೋಬೇಕು. ಅಂದ್ರ ಇಲ್ಲಿ 2:9 5:5 ಅಂತಂದ್ ಹೇಳಿ ಸಮಥಿಂಗ್ ಹಿಂಗೈತೆ. ಇದು 2 9ಕ್ಕೆ ರಿಲೇಟ್ ಆಗೈತೆ, ಹಂಗಾದ್ರೆ 5ಕ್ಕೆ ರಿಲೇಟ್ ಆಗಿರೋ ಒಂದು ಪದವನ್ನ ಬರಿಬೇಕು ಅಂತಂದ್ ಹೇಳಿದಾರ. ಹಂಗಾದ್ರೆ ಇಲ್ಲಿ ಆನ್ಸರ್ ಏನ್ ಬರುತ್ತಂತ ನೋಡ್ರಿ, ಏನ್ ಬರುತ್ತೆ ಇಲ್ಲಿ ನೋಡ್ರಿ, ಪ್ರಾಪರ್ ಆಗಿ ಲಾಜಿಕ್ ಅನ್ನ ನೋಡ್ಕೊಡ್ರಿ. ಇಲ್ಲಿ 2 ಐತಿ, ಆಮೇಲೆ 9 ಐತೆ. ಅಂದ್ರೆ ಇದು 9 ಅನ್ನೋದೇನಂತಂದ್ ಹೇಳಿದ್ರ ಇವನ್ನೆಲ್ಲಾ ಚೆಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಗಳು ಬರ್ತಾವ ಇವೆಲ್ಲ. ಅಂದ್ರೆ ಇದು 9 ಅನ್ನೋದೇನಂತಂದ್ ಹೇಳಿದ್ರೆ 3 ಸ್ಕ್ವೇರ್ ಆಗತ್ತಲ್ಲ ಇದ್ರ ಮುಂದಿಂದು. ಸೇಮ್ ಅದೇ ತರ ನೋಡ್ರಿ, ಈಗ 5 ಮುಂದಿನ ಅಕ್ಷರ ಯಾವ್ದಂತಂದ್ ಹೇಳಿದ್ರೆ 6 ಬರುತ್ತೆ. 6 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 36 ಅಂತಂದ್ ಹೇಳಿ ಆನ್ಸರ್ ಆಗತ್ತೆ. ಇಲ್ಲಿ ನಾವು ಲಾಜಿಕ್ ಪ್ರಕಾರ ನೋಡಿದ್ವಿ ಅಂತಂದ್ ಹೇಳಿದ್ರೆ, ಬೇರೆಯವ್ರಿಗೆ ಡಿಫ್ರೆಂಟ್ ಲಾಜಿಕ್ ಗಳು ಬರ್ತಾವ, ಏನು ಮಾಡಕ್ ಬರಂಗಿಲ್ಲ, ಆನ್ಸರ್ ರಾಂಗ್ ಆಗತ್ತೆ. 2ರ ಮುಂದಿನ 3 ಸ್ಕ್ವೇರ್ ಮಾಡಿದ್ರೆ 9, ಇಲ್ಲಿ 5 ಐತೆ, 5ರ ಮುಂದಿನ ಸಂಖ್ಯೆ 6 ಸ್ಕ್ವೇರ್ ಮಾಡ್ರಿ 6 36 36 ಬರುತ್ತೆ. ನೆಕ್ಸ್ಟ್ ಏನಂದ್ರೆ ಒಂದು ಡೈರೆಕ್ಷನ್ ಪ್ರಾಬ್ಲಮ್ ಐತೆ. ಈಗ ನಾವೇನ್ ಮಾಡೋಣ, ಒಂದ್ ಪಾಯಿಂಟ್ ಅಲ್ಲಿ ಈ ತರ ಹಿಂಗ್ ಒಂದ್ ಪಾಯಿಂಟ್ ಇಟ್ಕೊಳ್ಳೋಣ. ಈ ತರ ಏನಂತಂದ್ರೆ ಪ್ಲಸ್ ಮಾರ್ಕ್ ಹಾಕೊಡ್ರಿ, ಮೇಲ್ಗಡೆ ನಾರ್ತ್, ಕೆಳಗಡೆ ಸೌತ್. ಈಗ ಬಲಕ್ಕಿರೋದೇನಂತಂದ್ ಹೇಳಿದ್ರೆ ಈಸ್ಟ್ ಪೂರ್ವ ಅಂತಂದ್ ಹೇಳ್ತೀವಿ, ಎಡಕ್ಕಿರೋದೇನಂತಂದ್ ಹೇಳಿದ್ರೆ ವೆಸ್ಟ್ ಪಶ್ಚಿಮ ಅಂತಂದ್ ಹೇಳಿ. ಇದು ಪಶ್ಚಿಮ, ಇದು ಪೂರ್ವ, ಆಮೇಲೆ ಇದು ಉತ್ತರ, ಇದು ದಕ್ಷಿಣ. ಈ ತರ ಪ್ಲಸ್ ಮಾರ್ಕ್ ಹಾಕೊಂಡ್ ನೋಡಿದಾಗ ತಲೆ ಕಡೆ ಬರೋದು ದಕ್ಷಿಣ, ಇದು ಉತ್ತರ, ಕಾಲ್ ಕಡೆ ಬರೋದು ದಕ್ಷಿಣ, ಬಲಗಡೆದು ಪೂರ್ವ, ಎಡಗಡೆ ಏನಂತಂದ್ ಹೇಳಿದ್ರೆ ಪಶ್ಚಿಮ ಅಂತಂದ್ ಹೇಳಿ. ಈಗ ನಾವು ಈ ತರ ಹಿಂಗೊಂದ್ ಪಾಯಿಂಟ್ ಅನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿ ಉತ್ತರಕ್ಕಂತಂದ್ ಹೇಳಿದ್ರೆ ಮೇಲ್ಗಡೆಗೆ, ಹಿಂಗ ಉತ್ತರಕ್ಕೆ ಏನಂತಂದ್ ಹೇಳಿದ್ರೆ ನಡ್ಕೊಂತ ಹೋಗ್ತಾನ 20 ಮೀಟರ್ ಅಂತಂದೈತೆ. 20 ಮೀಟರ್ ಅಂತ ಬರ್ಕೊಡ್ರಿ, ಇಲ್ಲದಾನ ಇವಾಗ. ನಂತರ ನಡೆದು ಎಡಕ್ಕೆ ತಿರುಗ್ತಾನ. ಎಡಕ್ಕಂತಂದ್ ಹೇಳಿದ್ರೆ ಯಾವ ಕಡೆ, ಎಡಕ್ಕಂತಂದ್ ಹೇಳಿದ್ರೆ ಈ ಕಡೆ, ಎಡಕ್ಕಂತಂದ್ ಹೇಳಿದ್ರೆ ಈ ಕಡೆ ಬರುತ್ತೆ. ಅಂದ್ರೆ ನಾನು ಇಲ್ಲಿ ತಗೊಂತೀನಿ ನೋಡ್ರಿ, ಈ ತರ ಪಾಯಿಂಟ್ ಅನ್ನ ತಗೊಂಡೆ. ಅದಾದ ನಂತರ ನೆಕ್ಸ್ಟ್ 20 ಮೀಟರ್ ನಡೆದ. ನೆಕ್ಸ್ಟ್ ಎಡಕ್ಕಂತಂದ್ ಹೇಳಿದ್ರೆ ಈ ಕಡೆ ಹೊಳೆದ. ತಿರುಗಿ ಎಷ್ಟ್ ನಡ್ದ ಅಂತಂದ್ರೆ 40 ಮೀಟರ್ ನಡಿತಾನ. ಎಷ್ಟ್ ಮೀಟರ್ ಅಂದ್ರೆ 40 ಮೀಟರ್ ನಡಿತಾನ. ನಡೆದು ಇಲ್ಲಿ ನಿಂತ್ಕೊಂತಾನ. ಈಗ
ನಿಂತ್ಕೊಂಡು ಮತ್ತೆ ಎಡಕ್ ತಿರುಗ್ತಾನ. ಈ ಕಡೆ ನಿಂತ್ಕೊಂಡ ಅಂತಂದ ಹೇಳಿದ್ರೆ ಇದು ಬಲಗಡೆ ಆಗತ್ತ, ನಮ್ದು ಇದು ಎಡಗಡೆ ಆಗತ್ತೆ ಈ ಕಡೆ ಮುಖ ಮಾಡ್ಕೊಂಡಾಗ. ಮತ್ತೆ ಏನಂತಂದ ಹೇಳಿದ್ರೆ 20 ಮೀಟರ್ ನಡೀತಾನ. ಮತ್ತೆ ಏನಂತಂದ ಹೇಳಿದ್ರೆ 20 ಮೀಟರ್ ನಡೆದು ಇಲ್ಲಿ ಬಂದ್ ನಿಂತ್ಕೊಂತಾನ. ಎಸ್, ಆಮೇಲೆ ನೆಕ್ಸ್ಟ್ ಬಲಕ್ಕೆ ತಿರುಗಿ ಮತ್ 20 ಮೀಟರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ಕಡೆ ಬಂದ್ ನಿಂತ್ಕೊಂಡಾಗ ಇದು ಬಲ, ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇದು ಎಡ ಆಗತ್ತ. ನೆಕ್ಸ್ಟ್ ಎಷ್ಟ್ ನಡೀತಾನ, ಬಲಕ್ ತಿರ್ಕೊಂಡು 20 ಮೀಟರ್ ನಡೀತಾನ. ಅಂದ್ರೆ ಬಲಕ್ ತಿರ್ಕೊಂಡು 20 ಮೀಟರ್. ಹಂಗಾದ್ರ ಅವನ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನ, ಇಲ್ಲಿಂದ ಹಿಡ್ಕೊಂಡ್ ಇಲ್ಲಿವರೆಗೂ ನೋಡ್ರಿ ಅಂತಂದ್ರೆ ಎಷ್ಟು ದೂರ, ಇಲ್ಲಿ 40 ಮೀಟರ್, ಇಲ್ಲಿ 20 ಮೀಟರ್ ಅಂತ ಹೇಳಿದ್ರೆ ಟೋಟಲ್ ಆಗಿ 60 ಮೀಟರ್. ಇಲ್ಲಿ 40, ಇದು 20, ಯಾಕಂದ್ರೆ ಮೇಲ್ಗಡೆ 40 ಐತಲ್ಲ, ಅದ ಸೇಮ್ ಡಿಸ್ಟೆನ್ಸ್ ಇಲ್ಲಿ ಆಗತ್ತ. 40, 20 ಟೋಟಲ್ 60 ಮೀಟರ್ ದೂರ ಇದಾನ ಅಂತಂತ ಹೇಳಿ. ಎಸ್, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇದನ್ನ ಬರ್ಕೊಳ್ಳೋಣ. ಇದನ್ನ ಏನೈತಿ, 10C 4A 4C 4B 6 ಅಂತಂದೈತೆ. ಇಲ್ಲಿ ಎ ಅನ್ನ ಪ್ಲಸ್ ಮಾಡಿದಾರ. ಎ ಅನ್ನೋದೇನಂತಂದ ಹೇಳಿದ್ರೆ ಪ್ಲಸ್ ಬರ್ಕೋಬೇಕು, ಬಿ ಅನ್ನ ಮೈನಸ್ ಅಂತ ಬರ್ಕೊಂಡಾರ. ಬಿ ಅನ್ನ ಇಲ್ಲಿ ಮೈನಸ್ ಅಂತ ಬರ್ಕೋಬೇಕು, ಸಿ ಅನ್ನ ಇಂಟು ಬರ್ದ್ರ ಏನಾಗತ್ತ ಅಂತಂದೇಳಿ. ಇಲ್ಲಿ ಮತ್ ಸಿ ಇಲ್ಲಿ ಒಂದೈತಿ ಇಂಟು, ಅಂದ್ರ 10 × 4 + 4 × 4 -6 ಅಂತಂದೇಳಿ. ಈ ತರ ನಮ್ದೊಂದು ಇಕ್ವೇಶನ್ ಆಯ್ತು. ನಮ್ಗ ಬೋರ್ಡ್ ಮಾಸ್ ರೂಲ್ ಹಾಕ್ಬೇಕು, ಇಲ್ಲ ಅಂದ್ರೆ ರಾಂಗ್ ಬರುತ್ತೆ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಕೆಟ್ಸ್ ಗಳಿಲ್ಲ, ಆಫ್ ಅನ್ನೋದಿಲ್ಲ. ನೆಕ್ಸ್ಟ್ ಡಿವಿಷನ್ ಏನಾದ್ರು ಐತೇನ ಇಲ್ಲ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇದು ಮಲ್ಟಿಪ್ಲಿಕೇಶನ್, ಇಲ್ಲಿದ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಡ್ರಿ. 4 40 ಆಯ್ತು, ಪ್ಲಸ್ 4 16 ಆಯ್ತು, -6. ಈಗ ನಮ್ದು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಎಡಿಷನ್ ಪ್ಲಸ್ ಮಾಡ್ಕೋಬೇಕು ಮೊದಲು. ಪ್ಲಸ್ ಅಂತಂದ್ ಹೇಳಿದ್ರ ನೋಡ್ರಿ, 40 + 16 ಅಂತಂದ್ ಹೇಳಿದ್ರೆ 56 ಆಯ್ತು, -6. ಸೊ ಕಳಿರಿ, 56ರಾಗ 6 ಕಳೆದ್ರೆ 50 ಬಂತು. ಈ ರೀತಿಯಾಗಿ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸಾಲ್ವ್ ಮಾಡಿದ್ರೆ ಅಂದ್ರೆ ಪ್ರಾಪರ್ ಆಗಿರೋ ಆನ್ಸರ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಕಂಡವುಗಳಲ್ಲಿ ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಸ್ ಗಳನ್ನ, ಟೆನ್ನಿಸ್ ಒಳಗಡೆ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಬರುತ್ತೆ, ಅತಿ ಹೆಚ್ಚು ಯಾರು ಪಡ್ಕೊಂಡಿದಾರ ಅಂತ ಕ್ವಶನ್ ಅನ್ನ ಕೇಳಿದಾರ. ಎಸ್, ಯಾರು ಪಡ್ಕೊಂಡಿದಾರ ಅಂತಂದ್ ಹೇಳಿದ್ರ, ಯಾರಂತಂದ್ ಹೇಳಿದ್ರ ನೋವಾಕ್ ಜೋಕೋವಿಕ್ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳಿದ್ರ ನೋವಾಕ್ ಜೋಕೋವಿಕ್. ಟೋಟಲ್ ಆಗಿ ಎಷ್ಟಂತಂದ್ ಹೇಳಿದ್ರ 24 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನ ಇಲ್ಲಿವರೆಗೂ ಗೆದ್ದಿದಾರ. ಸರ್ಬಿಯಾದ ನೋವಾಕ್ ಜೋಕೋವಿಕ್. ಸರ್ಬಿಯಾ ಎಲ್ಲಿ ಬರುತ್ತೆ, ರಷ್ಯಾದೊಳಗಡೆ ಬರುತ್ತೆ, ರಷ್ಯಾದವರು ಇವರು. ಅದಾದ ನಂತರ ರಫೇಲ್ ನಡಾಲ್, ರೋಜರ್ ಫೆಡರರ್, ಇವರೆಲ್ಲ ಏನಂತಂದ ಹೇಳಿದ್ರ ಫೇಮಸ್ ಟೆನ್ನಿಸ್ ಆಟಗಾರರು. ಸೇಮ್ ಅದೇ ತರ ನಮ್ ಇಂಡಿಯಾದವ್ರು ಟೆನ್ನಿಸ್ ಆಟಗಾರರು ಯಾರಿದಾರ ನೋಡ್ರಿ, ಮಹೇಶ್ ಭೂಪತಿ ಇದಾರ. ಅದಾದ ನಂತರ ಲಿಯಾಂಡರ್ ಫೇಸ್, ಸಾನಿಯಾ ಮಿರ್ಜಾ, ಇವರೆಲ್ಲ ಟೆನ್ನಿಸ್ ಆಟಗಾರರು. ಆಮೇಲೆ ನೆಕ್ಸ್ಟ್ ರೋಜರ್ ಫೆಡರರ್ ಇದಾರಲ್ಲ, ಇವ್ರು ಟೋಟಲ್ ಆಗಿ 20 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನ, ಆಮೇಲೆ ನೆಕ್ಸ್ಟ್ ರಫೇಲ್ ನಡಾಲ್ 22 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ ಇಲ್ಲಿವರೆಗೂ. ಅವ್ರದ್ದೆಲ್ಲ ಹೇಳ್ದೆ. ನೆಕ್ಸ್ಟ್ ಜಲಶಕ್ತಿ ಜೀವನ್ ಮಷಿನ್ ಐತ್ ನೋಡ್ರಿ, ಜಲಶಕ್ತಿ ಅಭಿಯಾನ. ಇದ್ರ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದ್ರ, ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರ್ ಸರಬರಾಜು ಮಾಡೋದು. ಪ್ರತಿ ಮನೆಗೂ ಏನಂತಂದ ಹೇಳಿದ್ರೆ ಕೊಳವೆಯಲ್ಲೂ ನೀರ್ ಸರಬರಾಜು ಮಾಡೋದು. ಜಲಶಕ್ತಿ ಅಂತಂದೈತೆ, ಅನಿಲ ಬರಂಗಿಲ್ಲ ಅಲ್ಲಿ, ಬಾವಿ ಕೊರ್ಯಾಕ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೀರಿನ ಶುದ್ಧೀಕರಣ ಅಲ್ಲ, ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವಂತಹ ಒಂದು ಯೋಜನೆ, ಟ್ಯಾಪ್ ವಾಟರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಂತವ್ರು ಯಾರು 2021ರಲ್ಲಿ? ಅವರು ಕನ್ನಡಿಗರು. ಯಾರು ಅಂತಂದ ಹೇಳಿದ್ರ BM ಹೆಗ್ಡೆ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳಿದ್ರ BM ಹೆಗ್ಡೆ ಅವ್ರಿಗೆ ಏನಂತಂದ ಹೇಳಿದ್ರ ಪ್ರಶಸ್ತಿ ಸಿಗತ್ತ. ಯಾವಾಗ? 2010ರಲ್ಲಿ ಪದ್ಮಭೂಷಣ ಪ್ರಶಸ್ತಿ BM ಹೆಗ್ಡೆ ಅವರಿಗೆ. ಪದ್ಮವಿಭೂಷಣ ಐತದು. ಡನ್. ಅದಾದ ನೆಕ್ಸ್ಟ್ ನೋಡ್ರಿ, ಸುದರ್ಶನ್ ಸಾಹು ಅಂತಂದ ಹೇಳಿದ್ರೆ ಇವರು ಒಬ್ರು ಕಲಾಶಿಲ್ಪಿ, ಒಡಿಸ್ಸಾದವರು. ಇವರಿಗೆ ಪದ್ಮ ಪ್ರಶಸ್ತಿ ಸಿಕ್ಕೈತೆ. ನೆಕ್ಸ್ಟ್ ಕೃಷ್ಣ ಮೋಹನ್ ಪತಿ ಅಂತಂದ ಹೇಳಿದ್ರೆ ಇವರು ವೈದ್ಯಕೀಯದ ಡಾಕ್ಟರ್ ಅದಾರ. ಆಮೇಲೆ ಧನಂಜಯ್ ದಿವಾಕರ್, ಇವ್ರು ಯಾರಿಲ್ಲ, ಜಸ್ಟ್ ನೇಮ್ ಹೆಸರು ಕೊಟ್ಟಿದಾರ. BM ಹೆಗ್ಡೆ ಅಂತಂದ ಹೇಳಿ ನೆನ್ಪಿಟ್ಕೊಡ್ರಿ, ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನ ಪ್ರಾರಂಭಿಸಿದವರು ಯಾರು ಅಂತಂದ ಹೇಳಿ, ಯಂಗ್ ರೀಡರ್ ಬೋಟ್ ಲೈಬ್ರರಿ. ನಾವು ಕೇರಳ ರಾಜ್ಯ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳಿದ್ರೆ ಕೇರಳ ರಾಜ್ಯ. ಸೊ ಭಾರತದ ಮೊದಲ ಯಂಗ್ ರೀಡರ್ ಬೋಟ್ ಲೈಬ್ರರಿ ಅಂತಂದ್ ಹೇಳ್ತೀವಿ, ಬೋಟ್ ಒಳಗಡೆ. ಅದು ಕೇರಳದ ಆಲಪ್ಪುಳು ಜಿಲ್ಲೆಯಲ್ಲಿ, ಕೇರಳದ ಆಲಪ್ಪುಳು ಜಿಲ್ಲೆ ಒಳಗಡೆ ಇದನ್ನ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನಮ್ ಕರ್ನಾಟಕದಲ್ಲೆಲ್ಲ ಅಂತ ಸೀನ್ ಎಲ್ಲ ಇಲ್ಲ.
ಆಮೇಲೆ ನೆಕ್ಸ್ಟ್ ಪಶ್ಚಿಮ ಬಂಗಾಳ ನೆನ್ಪಿಟ್ಕೋಬೇಕಂದ್ರ ಸುಂದರ್ಬನ್ ಕಾಡುಗಳು ಕಂಡು ಬರ್ತಾವ. ಅದಾದ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರ್ತೈತೆ. ನೆಕ್ಸ್ಟ್ ಬೆಂಗಾಲ್ ಟೈಗರ್ ಕಂಡು ಬರ್ತೈತೆ. ಈ ತರ ಕೆಲವೊಂದ್ ಥಿಂಗ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಗುಜರಾತ್ ಬಗ್ಗೆ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನ ಹೊಂದಿರುವ ರಾಜ್ಯ ಅಂತಂದ್ ಹೇಳ್ತೀವಿ. ಅಷ್ಟೇ, ಇದೇನ್ ಬೇಡ ಇನ್ನೇನ್. ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಯಾವುದು ಅಂತಂದ್ ಹೇಳಿ ಇಲ್ಲಿ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವ್ದಂತಂದ್ರೆ ಪಂಪ ಪ್ರಶಸ್ತಿ ಅಂತಂದ್ ಹೇಳ್ತೀವಿ. ಕರ್ನಾಟಕ ಕನ್ನಡ ಸಂಸ್ಕೃತಿ ಇಲಾಖೆಯವ್ರು ಕೊಡೋದು ಸಾಹಿತ್ಯ ಕ್ಷೇತ್ರಕ್ಕೆ ಪಂಪ ಪ್ರಶಸ್ತಿ. ನೆಕ್ಸ್ಟ್ ಕೆಂಪೇಗೌಡ ಪ್ರಶಸ್ತಿ ಎದಕ್ಕಂದ್ರೆ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಿಸಿದ ಸಂಸ್ಥೆಗಳಿಗೆ ನೀಡುವಂತಹ ಪ್ರಶಸ್ತಿ. ಕನಕಶ್ರೀ ಪ್ರಶಸ್ತಿ ಏನಂದ್ರೆ ಕನಕದಾಸರ ಹೆಸರಲ್ಲಿ ನೀಡೋದು. ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಜಕಣಾಚಾರಿ ಪ್ರಶಸ್ತಿ ಅಂತಂದ್ರೆ ಶಿಲ್ಪಿಗಳಿಗೆ ಬರುತ್ತೆ, ಅದು ಜಕಣಾಚಾರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕರ್ನಾಟಕದಲ್ಲಿ SSLC ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನವನ್ನ ಒದಗಿಸ್ತಾರ. ಎಷ್ಟ್ ಜನರಿಗೆ ಗೊತ್ತೈತೆ ಅನ್ನೋದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅನ್ಕೊಂತೀನಿ. ಹಿಂಗ ಕೊಡ್ತಾರಂತಂದ್ ಹೇಳಿ ಶಿಷ್ಯ ವೇತನ ಸ್ಕಾಲರ್ಶಿಪ್. ಅದ್ ಯಾವ್ದಂದ್ರ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತಂದ್ ಹೇಳ್ತೀವಿ. ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರುತ್ತಂತಂದ್ ಹೇಳ್ತೀವಲ್ಲ, ಅದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದ ಅಡಿ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಅದನ್ನ ನೆನ್ಪಿಟ್ಕೊಡ್ರಿ ಅಷ್ಟೇ. ಇದನ್ನ ಬಿಟ್ರೆ ಮತ್ತೇನದ್ರಲ್ಲಿ ಇಂಪಾರ್ಟೆಂಟ್ ಇಲ್ಲ. 2021ರಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಶೃಂಗಸಭೆ ನಡೆದ ಸ್ಥಳ ಯಾವುದು ಅಂತಂದೇಳಿ. ಹವಾಮಾನ ಬದಲಾವಣೆ ಶೃಂಗಸಭೆ ಎಲ್ಲಿ ಅಂತಂದ್ರೆ ಗ್ಲಾಸ್ಗೋ ಒಳಗಡೆ ನಡೆಯುತ್ತೆ 2009ರಲ್ಲಿ. ಅದನ್ನ ನಾವು COP26 ಅಂತಂದ್ ಹೇಳ್ತೀವಿ. ಯಾವುದು COP26 ಯುನೈಟೆಡ್ ಕಿಂಗ್ಡಮ್ ನ ಗ್ಲಾಸ್ಗೋ ಒಳಗಡೆ ನಡೆಯುತ್ತೆ. ಆಮೇಲೆ ಮ್ಯಾಡ್ರಿಡ್ ಅಂತಂದ ಹೇಳಿದ್ರೆ COP25 ನಡೆಯುತ್ತೆ ಅಲ್ಲಿ. ಸೊ ಹವಾಮಾನ ಬದಲಾವಣೆ ಶೃಂಗಸಭೆ 25ನೇದು ಮ್ಯಾಡ್ರಿಡ್ ಒಳಗಡೆ ನಡೀತೈತೆ 2019. ಅದ್ ಬಿಟ್ರೆ ನೆಕ್ಸ್ಟ್ ಡರ್ಬನ್ ಅಂತಂದ ಹೇಳಿ ಅದು ತುಂಬಾ ಹಳೇದು. 2011ರಲ್ಲಿ COP17 ಅದ್ರದ್ ನಡೆಯುತ್ತ. ಅದ್ ಬಿಟ್ರೆ ಬೇರೆದ್ ಯಾವ್ದು ಇಲ್ಲ. ಇದು ನೆಕ್ಸ್ಟ್ ಒಂದು ಬುಕ್ ಐತ್ ನೋಡಿ, ದ ಫೋರೋಸ್ ಇನ್ ಅ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಅಂತಂದೇಳಿ. ಇದು ಒಬ್ಬರದ್ದು ಜೀವನ ಚರಿತ್ರೆ. ಯಾರ್ದಂತಂದ್ರೆ ಐಕೆ ಗುಜ್ರಾಲ್ ದವ್ರದ್ದು. ಯಾರಂತಂದ್ರೆ ಐಕೆ ಗುಜ್ರಾಲ್. ಇವರೊಬ್ರು ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸವನ್ನ ಮಾಡಿದಾರ. ನಮ್ಮ ದೇಶದ ಮಾಜಿ ಪ್ರಧಾನಿ ಐಕೆ ಗುಜ್ರಾಲ್ ಅವ್ರದ್ದು ಜೀವನ ಚರಿತ್ರೆ ನೋಡ್ರಿ. ಎಲ್ಲಾ PM ಗಳದ್ದು ಆಮೇಲೆ ಪ್ರೆಸಿಡೆಂಟ್ ಗಳದ್ದು ಜೀವನ ಚರಿತ್ರೆ ಬುಕ್ಸ್ ಬುಕ್ಸ್ ಗಳಿದಾವ, ಅವುಗಳನ್ನ ನೋಡ್ಕೋಬೇಕಾಗತ್ತ. ನೆಕ್ಸ್ಟ್ PV ನರಸಿಂಹರಾವ್ ಇವರು ಕೂಡ ಒಬ್ರು ಪ್ರೈಮ್ ಮಿನಿಸ್ಟರ್, ಪ್ರಧಾನ ಮಂತ್ರಿ. ಇವರು ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ PV ನರಸಿಂಹರಾವ್ ಅವರು 1990ರ ದಶಕದೊಳಗಡೆ ಒಂದು ಎಕನಾಮಿಕ್ ಕ್ರೈಸಿಸ್ ನಡೆಯುತ್ತೆ. ಆಲ್ಮೋಸ್ಟ್ ನಮ್ದು ಆರ್ಥಿಕ ದಿವಾಳಿ ಆಗೋ ಪರಿಸ್ಥಿತಿ ಬಂದಿರತ್ತ. ನಮ್ಮ ಹತ್ರ FDI ಅಂದ್ರೆ ದುಡ್ಡು ಇರ್ತಿರಂಗಿಲ್ಲ, ಆಮೇಲೆ ಬೇರೆ ದೇಶಗಳು ನಮ್ಗೆ ಹೂಡಿಕೆ ಮಾಡಂಗಿಲ್ಲ. ಆ ಟೈಮ್ ಒಳಗಡೆ ಒಂದು LPG ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಜಾರಿಗೆ ತಂದಂತಹ ವ್ಯಕ್ತಿ PV ನರಸಿಂಹರಾವ್. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಇದು ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಚೇಂಜ್ ಆಗಿಬಿಡತ್ತೆ ನಮ್ದು ಎಕನಾಮಿ. ಇವಾಗ ನಾವು ಒನ್ ಆಫ್ ದ ಗ್ರೇಟೆಸ್ಟ್ ಕಂಟ್ರಿ ಅಂತಂದ್ ಹೇಳ್ತೀವಿ. ಇಂಡಿಯಾ ಅಂತಂದ್ ಹೇಳಿದ್ರೆ ಎಲ್ರು ಅನ್ಸ್ತಿದಾರೆ ಇವಾಗ. ಆ ಲೆವೆಲ್ ಬೆಳೆಯೋಕ್ ಕಾರಣನೇ ಈ LPG ಪ್ರೋಗ್ರಾಮ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅನ್ನೋದು. ಅದಾದ ನಂತರ ನೆಕ್ಸ್ಟ್ HD ದೇವೇಗೌಡ ನಮ್ ಕರ್ನಾಟಕದಿಂದ ಪ್ರಧಾನ ಮಂತ್ರಿ ಆದವರು. ಆಮೇಲೆ ಮನಮೋಹನ್ ಸಿಂಗ್ ನಿಮ್ಗ ಗೊತ್ತೈತಿ. ಮನಮೋಹನ್ ಸಿಂಗ್ ಅವಾಗ ಆ ಟೈಮ್ ಒಳಗಡೆ PV ನರಸಿಂಹರಾವ್ ಅವರು ಇದ್ದಾಗ ಎಕನಾಮಿಸ್ಟ್ ಆಗಿದ್ರು. ನೆಕ್ಸ್ಟ್ ನೋಡ್ರಿ, ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಇರುವುದು ಎಲ್ಲೈತೆ ಅಂತಂದ್ ಹೇಳಿ. ಎಲ್ಲೈತಂದ್ರ ಚಿನಾಬ್ ನದಿ ಮೇಲೆ ಐತೆ. ಯಾವ ನದಿ ಮೇಲೆ? ಚಿನಾಬ್ ನದಿ ಮೇಲೆ ಐತೆ. ಇದು ಜಮ್ಮು ಕಾಶ್ಮೀರದೊಳಗಡೆ ಬರ್ತೈತೆ. ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಗಂಗಾ ನದಿ, ಅದು ಇದು ಕೆಲವೊಂದ್ ಥಿಂಗ್ಸ್ ಗಳು ಬರ್ತಾವ, ಅವುಗಳ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ರಿ. ಸಟ್ಲೇಜ್ ನದಿ ನೋಡ್ರಿ, ಸಟ್ಲೇಜ್ ನದಿ ಸಿಂಧು ನದಿಯ ಒಂದು ಉಪನದಿ. ಇವನ್ ಚಿನಾಬ್ ಕೂಡ ಸಿಂಧು ನದಿಯ ಉಪನದಿ. ಯಮುನಾ ನದಿ ಏನಂತಂದ್ರೆ ಗಂಗಾ ನದಿಯ ಉಪನದಿ ಅಂತಂದ್ ಹೇಳ್ತೀವಿ. ಆಮೇಲೆ ಎಷ್ಟೋ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಕೆಲವೊಂದ್ ಥಿಂಗ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಗಂಗಾ ನದಿ ಬಗ್ಗೆ. ಗಂಗಾ ನದಿ ಏನಂತಂದ್ರೆ ಒಂದು ಜರಿ, ಅದನ್ನ ನಾವು ಭಗೀರಥಿ ನದಿ ಅಂತ ಕರಿತೀವಿ. ಈ ಭಗೀರಥಿ ನದಿಗೆ ಉತ್ತರಾಖಂಡ್ ಒಳಗಡೆ ಒಂದು ಡ್ಯಾಮ್ ಅನ್ನ ಕಟ್ತಾರ, ಅದೇ ತೆಹರಿ ಡ್ಯಾಮ್. ನಮ್ಮ ಭಾರತ ದೇಶದ ಅತಿ ಎತ್ತರದಂತಂದ್ ಹೇಳ್ತೀವಿ, ಎತ್ತರದ ಡ್ಯಾಮ್. ಆಮೇಲೆ ಇದು ಎಲ್ಲಿ ಹುಟ್ಕೊಳ್ಳುತ್ತಂತಂದ್ರೆ ಗಂಗೋತ್ರಿ ಒಳಗಡೆ ಹುಟ್ಟುತ್ತೆ. ಅದನ್ನ ನಾವು ಭಗೀರಥಿ ನದಿ ಅಂತಂದ್ ಹೇಳ್ತೀವಿ. ಅದು ಹರಿತಾ ಬರುತ್ತೆ ಕೆಳಗಡೆ. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ನದಿ ಹುಟ್ಕೊಳತ್ತ, ಅದು ಕೂಡ ಹರಿತಾ ಬರುತ್ತ. ಅದನ್ನ ನಾವು ಅಲಕನಂದ ಅಂತ ಕರಿತೀವಿ. ಯಾವುದು? ಅಲಕನಂದ ನದಿ.
ಇದು ಎಲ್ಲಿ ಹುಟ್ಕೊಳತ್ತಂತ ಹೇಳಿದ್ರ ಬದ್ರಿನಾಥ್ ಒಳಗಡೆ ಅಲಕನಂದ ಹುಟ್ಕೊಂಡು ಇವೆರಡೂ ಸೇರ್ತಾವ ಎಲ್ಲಿ ದೇವಪ್ರಯಾಗ್ ಒಳಗಡೆ ಅಲ್ಲಿಂದ ಮುಂದ್ ಅದನ್ನ ನಾವು ಗಂಗಾ ನದಿ ಅಂತಂದ್ ಹೇಳಿ ಕರಿತೀವಿ. ಗಂಗಾ ನದಿ ಅಂತಂದೇಳಿ ಇದು ಮೇನ್ ಇಂಪಾರ್ಟೆಂಟ್. ಈ ಆಮೇಲೆ ಅಲಕನಂದ ನದಿಗ್ ಮತ್ತೆ 4 ನದಿಗಳು ಬಂದ್ ಸೇರ್ತಾವ, ನಂದಾಕಿನಿ, ಪಿಂದಾಕಿನಿ ಅಂತಂದ್ ಹೇಳಿ ತುಂಬಾ ಬರ್ತಾವ. ಅವೆಲ್ಲ ಈಗ ಬೇಡ, ಇಷ್ಟು ನೆನ್ಪಿಟ್ಕೊಡ್ರಿ. ಭಗೀರಥಿ, ಬದ್ರಿನಾಥ್ ನದಿಗಳು ದೇವಪ್ರಯಾಗ್ ಸಂಗಮ ಹೊಂದಿ ನೆಕ್ಸ್ಟ್ ಗಂಗಾ ನದಿಯಾಗಿ ಹರಿತಾವ ಅಂತಂದೇಳಿ. ಇದು ಗಂಗಾ ನದಿ ಬಗ್ಗೆ ಎಷ್ಟೋ ಜನರಿಗೆ ಹೇಳೇ ಇಲ್ಲ, ನಮ್ಗ್ ಗೊತ್ತೇ ಇಲ್ಲ, ಅದಕ್ಕೋಸ್ಕರ ಕವರ್ ಮಾಡ್ಕೊಟ್ಟಿದೀನಿ. ನೆಕ್ಸ್ಟ್ ನರ್ಮದಾ ನದಿ ಬಗ್ಗೆ ನಿಮ್ಗೆ ಗೊತ್ತೈತೆ. ನಮ್ಮ ಇಂಡಿಯಾದೊಳಗಡೆ ಈ ಕಡೆ ಅಂದ್ರೆ ಅರಬ್ಬಿ ಸಮುದ್ರವನ್ನ ಸೇರೋದು ಪಶ್ಚಿಮಕ್ಕ ಹರಿಯುವ ನದಿ ಅಂತಂದ್ ಹೇಳ್ತಿ. ನರ್ಮದಾ ನದಿ ಅಮರಕಂಟಕದಲ್ಲಿ ಹುಟ್ಕೊಳ್ಳುತ್ತ. ನೆಕ್ಸ್ಟ್ ಬ್ರಹ್ಮಪುತ್ರ ನದಿ ಬಗ್ಗೆ ನೆನ್ಪಿಟ್ಕೊಳ್ರಿ, ಅದು ಚೆಮ್ಯೂಂಗ್ ಡಂಗ್ ಅಲ್ಲಿ ಹುಟ್ಟುತ್ತ. ನೆಕ್ಸ್ಟ್ ಅದನ್ನ ಚೆಮ್ಯೂಂಗ್ ಡಂಗ್ ಅಂತ ಕರೀತಾರ. ಅದಾದ ನಂತರ ಕೈಲಾಸ ಪರ್ವತದಲ್ಲಿ, ಆಮೇಲೆ ಅಸ್ಸಾಂ ಒಳಗಡೆ ಬರುತ್ತ. ಅಸ್ಸಾಂ ಒಳಗಡೆ ಒಂದು ನದಿ ದ್ವೀಪವನ್ನ ರೆಡಿ ಮಾಡುತ್ತ, ಅದು ಮಜೂಲಿ ಅಂತಂದ್ ಹೇಳ್ತೀವಿ. ಆ ನದಿ ದ್ವೀಪ ಯಾವುದು? ಮಜೂಲಿ ಅಂತಂದ್ ಹೇಳಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಇದೇನಂತಂದ್ ಹೇಳಿದ್ರೆ GK ಸೆಕ್ಷನ್. ಉಳಿದಿರೋ ಸೆಕ್ಷನ್ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಗುವಿನ ಬೆಳಗ್ಗೆ ಬೋಧನಾಶಾಸ್ತ್ರ ಹೆಂಗಿರುತ್ತ, ಆಮೇಲೆ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ. ಡೇ ಟು ಡೇ ಲೈಫ್ ಅಲ್ಲಿ ನೀವು ಟೀಚಿಂಗ್ ಮಾಡುವಾಗ ಅಥವಾ ನಮ್ ಜೀವನದಲ್ಲಿ ಬರುವಂತಹ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನ ಹೆಂಗಿರುತ್ತೆ, ಸೈಕಾಲಜಿ ಹೆಂಗಿರುತ್ತೆ ಅಂತಂದೇಳಿ ಎಲ್ರಿಗೂ ಶೇರ್ ಮಾಡ್ರಿ. ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.